ನಾಳೆ ಅಯೋಧ್ಯೆ ಟ್ರಸ್ಟ್ನಲ್ಲಿ ಮಹತ್ವದ ಸಭೆಯಾಗುತ್ತೆ. ಕಾಣಿಕೆ ಕಳ್ಳತನ ಬಯಲಾದ ಬೆನ್ನಲ್ಲೇ ಇದು ಟ್ರಸ್ಟ್ನ ಮೊದಲ ಸಭೆ. ಸಹಜವಾಗಿ ತೀವ್ರ ಕುತೂಹಲ ಇದೆ. ನಾಳೆ ಅಯೋಧ್ಯೆ ಟ್ರಸ್ಟ್ ಮಹತ್ವದ ಸಭೆಯಾಗ್ತಾ ಇರುವಂತಹ ಹಿನ್ನೆಲೆ ಇದೆ. ಕಾಣಿಕೆ ಕಳ್ಳತನ ಬಯಲಾದ ಬೆನ್ನಲ್ಲೇ ಟ್ರಸ್ಟ್ನ ಮೊದಲ ಸಭೆಯಾಗತ್ತೆ. ಇದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಅಯೋಧ್ಯೆಯ ಟ್ರಸ್ಟ್ ಸಭೆ ಇಡೀ ದೇಶದ ಚಿತ್ತ ಈ ಸಭೆಯತ್ತ ಇರೋದು. ಕಾಣಿಕೆ ಕಳ್ಳತನ ಆ ಬೆಳವಣಿಗೆ ಬಯಲಾದ ಬೆನ್ನಲ್ಲೇ ಈ ಸಭೆಯನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಚರ್ಚೆ ಆಗಬಹುದು ಅನ್ನುವಂತ ಸಹಜವಾಗಿ ಕುತೂಹಲ ಇದೆ. ಈ ಒಂದು ಕೇಸಲ್ಲಿ, ಈ ಹಗರಣದಲ್ಲಿ, ಲೂಟಿ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳ ಅರೆಸ್ಟ್ ಆಗಿದೆ. ಅದರ ಬಗ್ಗೆ ಚರ್ಚೆ ಆಗತ್ತೆ. ಅದರ ಜೊತೆಗೆ ನೇಮಕಾತಿ ವಿಚಾರ ಆಗಿರಬಹುದು. ಮುಂದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಸಹಜವಾಗಿ ಚರ್ಚೆ ಆಗುವ ಸಾಧ್ಯತೆ ಇರುತ್ತೆ. SIT ವರದಿಯ ಬಗ್ಗೆ ಚರ್ಚೆ ಮಾಡಲಾಗತ್ತೆ. ಅಂದರೆ ದೇವಾಲಯದ ದೇಣಿಗೆ ಕಳ್ಳಿಯಲ್ಲಿ ನಡೆದಿರುವಂತಹ ಒಂದು ಕಳ್ಳತನದ ಬಗ್ಗೆ ವಿಶೇಷವಾಗಿರುವಂತಹ ತನಿಖಾ ತಂಡ ಇದೆಯಲ್ಲ SIT, ಸೊ ಆ SIT ನೀಡಿರುವಂಥ ಪ್ರಾಥಮಿಕ ವರದಿಯ ಬಗ್ಗೆ ಸಹಜವಾಗಿ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅದರ ಬಗ್ಗೆ ಪರಿಶೀಲನೆ ಮಾಡಲಾಗತ್ತೆ. ಇನ್ನು ಟ್ರಸ್ಟಿಗಳ ರಾಜೀನಾಮೆ ವಿಚಾರ, ಹಗರಣದ ಬೆಳವಣಿಗೆಯ ಬಳಿಕ ಟ್ರಸ್ಟ್ನ ಪ್ರಮುಖ ಸದಸ್ಯರು ಏನು ರಾಜೀನಾಮೆಯನ್ನು ನೀಡಿದ್ರಲ್ಲ, ಆ ಕುರಿತು ಕೂಡ ಈ ಸಭೆಯಲ್ಲಿ ಚರ್ಚೆ ಆಗತ್ತೆ. ಇನ್ನು ರಾಮ ಮಂದಿರದ ದೈನಂದಿನ ಆಡಳಿತ ಮತ್ತು ವ್ಯವಸ್ಥೆಗಳನ್ನು ನಿರ್ವಹಿಸಲು ಹೊಸ CEOಗಳ ಹುದ್ದೆಯನ್ನು ಸೃಷ್ಟಿಸುವ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಅದರ ಜೊತೆಗೆ 2025-26ನೇ ಸಾಲಿನ ಲೆಕ್ಕಪತ್ರಗಳು ಮತ್ತು ದೇಣಿಗೆ ಸ್ವೀಕರಿಸುವ ಸುರಕ್ಷಿತ ವ್ಯವಸ್ಥೆಗಳ ಬಗ್ಗೆ ಸದಸ್ಯರು ಸಮಾಲೋಚನೆಯನ್ನು ನಡೆಸಲಿದ್ದಾರೆ ಅನ್ನೋದು ಇದು ಪ್ರಮುಖವಾದದ್ದು. ಈಗಾಗಲೇ ಚಂಪತ್ ರಾಯ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಚಂಪತ್ ರಾಯ್ ಪ್ರಧಾನ ಕಾರ್ಯದರ್ಶಿ, ಅಂದರೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ಟ್ರಸ್ಟ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿರುವಂತಹ ಅನಿಲ್ ಮಿಶ್ರಾ. ಸೊ ಕಾಣಿಕೆ ಕಳ್ಳತನ ವಿಚಾರದಲ್ಲಿ ಚಂಪತ್ ರಾಯ್ ಮತ್ತೆ ಈ ಮಿಶ್ರಾ ಇಬ್ಬರದ್ದು ಲಿಂಕ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದು. ಕಾಣಿಕೆ ಕಳ್ಳತನ ವಿಚಾರದಲ್ಲಿ ಚಂಪತ್ ರಾಯ್ ಮತ್ತು ಮಿಶ್ರಾ ಅವರ ಲಿಂಕ್ ಇರುವಂತಹ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ಅನುಮೋದನೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಪ್ರಾಥಮಿಕ ವರದಿಯಲ್ಲಿ ಏನೆಲ್ಲ ಅಂಶಗಳು ಇದ್ದಾವೆ, ಆ ಆಧಾರದ ಮೇಲೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ನಾಳೆ ಅಂದರೆ ಸೋಮವಾರ ಈ ಸಭೆ ನಡೆಯುತ್ತೆ. ಸಹಜವಾಗಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದು ಕುತೂಹಲ ಸಹಜವಾಗಿರುತ್ತೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆಯ ಅಂಗೀಕೃತ ಆಗಬಹುದು. ಟ್ರಸ್ಟ್ ವಿಸರ್ಜನೆ, ಇನ್ನು ಸಂಪೂರ್ಣ ಪುನಾರಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಮಂದಿರ ಆಡಳಿತಕ್ಕೆ CEOಗಳ ನೇಮಕ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹೊಸ CEO ಹೆಸರು ನಾಳೆ ಬಹುಶಃ ಅಂತಿಮಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಟ್ರಸ್ಟ್ಗೆ ಹೆಚ್ಚುವರಿ ಸದಸ್ಯರ ನೇಮಕದ ಬಗ್ಗೆಯೂ ಕೂಡ ನಾಳೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ರಾಮ ಮಂದಿರದ ಆಡಳಿತಾತ್ಮಕ ಲೋಪವನ್ನು ಸರಿಪಡಿಸುವ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ನು ತಿರುಪತಿ ಮಾದರಿಯಲ್ಲಿ ಅಯೋಧ್ಯೆಯ ಹುಂಡಿ ಕಾಣಿಕೆ ಹಣ ಎಣಿಕೆ ಆಗಬೇಕು ಅನ್ನೋದು, ಆ ರೀತಿ ಪ್ಲಾನ್ ಕೂಡ ನಡೆಯಬಹುದು. ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಟ್ರಸ್ಟ್ ಹಳೆಯ ನೇಮಕಾತಿಗಳ ಮರುಪರಿಶೀಲನೆ ಆಗುವಂಥ ಸಾಧ್ಯತೆ ಇದೆ. ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ ನಾಳೆ. ಸೊ ಏನೆಲ್ಲ ಅಂತಿಮವಾಗಿ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಅದರ ಜೊತೆಗೆ 8 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಬಟ್ 8ಕ್ಕಿಂತ ಹೆಚ್ಚು ಜನ ಇರಬಹುದು ಅನ್ನೋದು ಕೂಡ ಇದೆ. ಸೋಮವಾರದ ಟ್ರಸ್ಟ್ ಸಭೆಯಲ್ಲಿ ಏನು ಆಗಬಹುದು ಅನ್ನುವಂಥ ಸಹಜವಾಗಿರುವಂಥ ಕುತೂಹಲ. ಚಂಪತ್ ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆಯನ್ನ ಅಂಗೀಕೃತಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಟ್ರಸ್ಟ್ ವಿಸರ್ಜನೆ, ಇನ್ನು ಸಂಪೂರ್ಣವಾಗಿ ಪುನಾರಚನೆ ಮಾಡಬೇಕು ಅನ್ನುವಂಥದ್ದು, ಮಂದಿರ ಆಡಳಿತಕ್ಕೆ CEOಗಳ ನೇಮಕ ಆಗುವಂಥ ಸಾಧ್ಯತೆ ಇರುತ್ತೆ. ನಾಳೆ ಬಹುಶಃ ಹೊಸ ಹೆಸರು ಫೈನಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾರಾಗಬಹುದು ಆ ಜಾಗದಲ್ಲಿ ಅನ್ನೋದು. ಟ್ರಸ್ಟ್ಗೆ ಹೆಚ್ಚುವರಿ ಸದಸ್ಯರ ನೇಮಕದ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ರಾಮ ಮಂದಿರದ ಆಡಳಿತಾತ್ಮಕ ಲೋಪವನ್ನು ಸರಿಪಡಿಸುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ತಿರುಪತಿ ಮಾದರಿಯಲ್ಲಿ ಅಯೋಧ್ಯೆಯ ಹುಂಡಿ ಎಣಿಕೆ ಕಾರ್ಯ ಆಗಬೇಕು ಅನ್ನೋದು, ಟ್ರಸ್ಟ್ ಹಳೆಯ ನೇಮಕಾತಿಗಳ ಮರುಪರಿಶೀಲನೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಎಲ್ಲ ಅಂಶಗಳ ಬಗ್ಗೆ ನಾಳೆ ಚರ್ಚೆ ಆಗಬಹುದು. ಪ್ರಮುಖವಾಗಿ ಯಾರೆಲ್ಲ ರಾಜೀನಾಮೆಯನ್ನು ಕೊಟ್ಟಿದ್ದಾರಲ್ಲ ಅವರ ಅಂಗೀಕೃತ ಆಗತ್ತೆ. ಅದರ ಜೊತೆಗೆ SIT ಏನು ವರದಿ ಕೊಟ್ಟಿದೆಯಲ್ಲ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಆಡಳಿತ ಮತ್ತು ಲೆಕ್ಕಪತ್ರಗಳ ಬಗ್ಗೆ ಹೆಚ್ಚುವರಿಯಾಗಿ ನೇಮಕಾತಿ ಮಾಡಬೇಕು ಅನ್ನೋದು, ಯಾವ ರೀತಿಯಾಗಿ ಹುಂಡಿ ಎಣಿಕೆ ಕಾರ್ಯ ಆಗಬೇಕು,
ತಿರುಪತಿಯಲ್ಲಿ ಯಾವ ರೀತಿಯಾಗಿ ಹುಂಡಿ ಎಣಿಕೆ ಕಾರ್ಯ ಆಗತ್ತಲ್ಲ ಅದೇ ರೀತಿಯಾಗಿ ಇಲ್ಲಿ ಪ್ಲಾನ್ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ CEO ನೇಮಕ. ಸೊ ನಾಳೆನೇ ಬಹುಶಃ CEO ಯಾರು ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ನಾಳೆ ಚರ್ಚೆ ಆಗುವಂಥ ಪ್ರಮುಖ ಅಂಶಗಳು ಕಾದು ನೋಡಬೇಕು. ಇಡೀ ದೇಶವೇ ಈ ಸಭೆಯತ್ತ ಕಾತುರದಿಂದ ಕಾಯ್ತಾ ಇರೋದು. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ, ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳಲಾಗತ್ತೆ ಅನ್ನೋದು. ಬಟ್ ಇಲ್ಲಿಯ ತನಕ ಏನು ಕಳೆದುಕೊಂಡಿದ್ದಾರೆ ಅಂದರೆ ಭಕ್ತರು ಏನು ದೇಣಿಗೆಯನ್ನು ಕೊಟ್ಟಿದ್ರಲ್ಲ ಆ ದೇಣಿಗೆಯಂತೂ ವಾಪಸ್ ಬಂದಿಲ್ಲ ಇದುವರೆಗೂ. 7.8 ಕೋಟಿ ಅಂತೂ ಕಳ್ಳತನ ಆಗಿದೆ. ಇದುವರೆಗೂ 1 ಕೋಟಿಯೂ ಕೂಡ ರಿಕವರಿ ಆಗಿಲ್ಲ. ಗೊತ್ತಿಲ್ಲ ಅದನ್ನು ಯಾವ ರೀತಿಯಾಗಿ ರಿಕವರಿ ಮಾಡ್ತಾರೆ, ಭಕ್ತಾದಿಗಳಿಗೆ ಏನು ಸಂದೇಶವನ್ನು ಕೊಡ್ತಾರೆ, ಆಮೇಲೆ ಈ ಕಿಡಿಗೇಡಿಗಳಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗತ್ತೆ ಅನ್ನೋದು. 8 ಜನ ಆರೋಪಿಗಳೇನಿದ್ದಾರಲ್ಲ ಅವ್ರ ಜೊತೆಗೆ ಲಿಂಕು ಕೂಡ ಇದೆ. ಕೇವಲ 8 ಜನ ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗಿ ಆಗಿರಬಹುದು ಅನ್ನುವಂಥ ಶಂಕೆ ಕೂಡ ಇದೆ. ಸೊ ಆಯಾಮದ ಮುಖಾಂತರ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ. ಕಾದು ನೋಡೋಣ ಏನಾಗತ್ತೆ ಅಂತೇಳಿ. ಬಟ್ ಈ ರೀತಿ ಯಾವತ್ತೂ ಆಗಬಾರ್ದು. ನೃಪೇಂದ್ರ ಮಿಶ್ರಾ ಅಯೋಧ್ಯೆ ಟ್ರಸ್ಟ್ನ ಹೊಸ CEO ಆಗುವ ಸಾಧ್ಯತೆ ಇದೆ. ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನೃಪೇಂದ್ರ ಮಿಶ್ರಾ ಏನಿದಾರಲ್ಲ ಅದರ ಜೊತೆಗೆ ಪ್ರಧಾನಿ ಮೋದಿಗೆ ಪ್ರಧಾನ ಕಾರ್ಯದರ್ಶಿ ಕೂಡ ಇವರಾಗಿತ್ತು. ಸೊ ಹಂಗಾಗಿ ಪ್ರಧಾನಿಯವರ ಆಪ್ತರು ನೃಪೇಂದ್ರ ಮಿಶ್ರಾ ಅವರನ್ನೇ ಟ್ರಸ್ಟ್ನ CEO ಆಗಿ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕು ಇವರಿಗೆ ಆಯ್ಕೆ ಮಾಡಲಾಗತ್ತಾ ಏನು ಅಂತ ಹೇಳಿ. ನೃಪೇಂದ್ರ ಮಿಶ್ರಾ ಅಯೋಧ್ಯೆ ಟ್ರಸ್ಟ್ನ CEO ಆಗಿ ನೇಮಕ ಆಗಿ ಕೈಗೊಳ್ಳುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇವರು ಪ್ರಧಾನಿ ನರೇಂದ್ರ ಮೋದಿಯ ಕಾರ್ಯದರ್ಶಿ ಕೂಡ ಆಗಿದ್ರು, ಪ್ರಧಾನ ಕಾರ್ಯದರ್ಶಿ. ಸೊ ಪ್ರಧಾನಿಯವರ ಆಪ್ತರಾಗಿರುವಂತಹ ಹಿನ್ನೆಲೆಯಲ್ಲಿ ಸೊ ಪ್ರಧಾನಿಯವರ ಆಪ್ತರನ್ನೇ ಟ್ರಸ್ಟ್ನ CEO ಆಗಿ ನೇಮಕ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ಲ ಊಹಾಪೋಹಗಳಿಗೆ ನಾಳೆ ಅಧಿಕೃತವಾಗಿ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿರುವಂಥ ನೃಪೇಂದ್ರ ಮಿಶ್ರಾ ಅವರು ಈಗ CEO ಆಗಿ ಬಡ್ತಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇವರು ಕೇವಲ ಹುಂಡಿ ಎಣಿಕೆ ಅಷ್ಟೇ ಅಲ್ಲ, ರಾಮಲಲ್ಲನ ಚಿನ್ನಾಭರಣವನ್ನು ಕೂಡ ದೋಚಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಈ ಕಿಡಿಗೇಡಿಗಳು ಯಾವುದನ್ನು ಬಿಟ್ಟಿಲ್ಲ ಅನ್ನೋದಂತೂ ಕನ್ಫರ್ಮ್ ಮೇಲ್ನೋಟಕ್ಕೆ. ತನಿಖೆ ಒಂದು ಕಡೆ ಆಗ್ತಾನೆ ಇರುತ್ತೆ. ಬಟ್ ಈಗ ಮತ್ತೆ ಆ ರೀತಿ ರಿಪೀಟ್ ಆಗಬಾರದು ಅಂತ ಹೇಳಿದ್ರೆ ಹೊಸ ಒಂದು ರಚನೆ ಆಗ್ತಾ ಇರೋದು. ಟ್ರಸ್ಟ್ನ ಎಲ್ಲ ನೇಮಕಾತಿ ಹೊಸಬರು ಬರ್ತಾ ಇದ್ದಾರೆ, ಹೊಸ ಸದಸ್ಯರ ನೇಮಕಾತಿ ಆಗುತ್ತೆ. ಜೊತೆಗೆ ಹೆಚ್ಚುವರಿಯಾಗಿ ಸದಸ್ಯರನ್ನ ನೇಮಕಾತಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ.